ನಮಸ್ಕಾರ. ಸುಮಾರು ಜನ ನಮ್ಮನ್ನು ಈ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂದರೆ, ನಿಮ್ಮ ಟ್ರೈನಿಂಗಲ್ಲಿ ಬರೀ ಡೈನಮಿಕ್ ಲೈವ್ ಪ್ರಕಾರ ಟ್ರೇಡ್ ಮಾಡೋದು ಹೇಗೆ ಅಂತ ನೀವು ಸುಮಾರು ವೀಡಿಯೋಸ್ ಮಾಡಿದ್ದೀರಾ. ಬಟ್ ನಾವು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈ ಥರ ಮಾಡಬೇಕು ಅಂದರೆ ಅದಕ್ಕೆ ಯಾವ ಥರ ಮಾಡೋದು, ಅದು ಮಾಡ್ಬೋದಾ, ಅದು ಟ್ರೈನಿಂಗಲ್ಲಿ ನೀವು ಅದನ್ನು ತಿಳಿಸ್ತೀರಾ, ಹೇಗೆ ಮಾಡ್ಬೋದು, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದೆಲ್ಲ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಟ್ರೈನಿಂಗಲ್ಲಿ ಒಂದೇನಪ್ಪ ಅಂದರೆ, ನೀವು ಈಕ್ವಿಟಿ ಆಗಲಿ, ಫ್ಯೂಚರ್ಸ್ ಆಗಲಿ, ಆಪ್ಷನ್ಸ್ ಆಗಲಿ, ಕಮಾಡಿಟೀಸ್ ಆಗಲಿ, ಯಾವುದ್ರಲ್ಲಿ ಬೇಕಾದ್ರೂ ನೀವು ಟ್ರೇಡ್ ಮಾಡ್ಬೋದು. ಹೇಗೆ ಮಾಡೋದು ಅಂದ್ಬಿಟ್ಟೆ ಕಂಪ್ಲೀಟ್ ಡೀಟೇಲ್ಡ್ ಟ್ರೈನಿಂಗ್ ನಾವು ಮಾಡೋದು. ಈ ಟ್ರೈನಿಂಗಲ್ಲೂ ಎರಡು ಥರದ್ದು ಪ್ಲ್ಯಾಟ್ಫಾರ್ಮ್ ನಾನು ಹೇಳ್ದಂಗೆ, ಡೈನಮಿಕ್ ಸಿಸ್ಟಮ್ ಅಂತ ಒಂದು, ಡೈನಮಿಕ್ ಲೈವ್ ಅಂತ ಒಂದು. ಎರಡರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ, ಡೈನಮಿಕ್ ಸಿಸ್ಟಮ್ ನಮಗೆ ಒಂದು ದಿವಸ ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ನಾಳೆಗೆ ನಾನು ಏನು ಟ್ರೇಡ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಮಾಡಬೇಕು, ಏನು ಟ್ರೇಡು, ಎಲ್ಲಿಗೆ ಎಂಟ್ರಿ, ಎಲ್ಲಿ ಎಕ್ಸಿಟ್ ಅಂತ ಒಂದು ದಿವಸ ಮುಂಚೆನೇ ತಿಳ್ಕೊಂಬಿಡ್ತೀವಿ. ಅದು ಡೈನಮಿಕ್ ಸಿಸ್ಟಮ್ದು ಬೆನಿಫಿಟ್. ಪ್ಲಸ್ ಡೈನಮಿಕ್ ಸಿಸ್ಟಮ್ ಪ್ರಕಾರ ಟ್ರೇಡ್ ಮಾಡಬೇಕು ಅಂದರೆ ನಾವು ಫುಲ್ ಡೇ ಮಾರ್ಕೆಟ್ ಮೂವ್ಮೆಂಟ್ನ ನೋಡ್ಕೊಂಡು ಕೂತಿರೋ ಅವಶ್ಯಕತೆ ಇಲ್ಲ. ಅದು ಒಂದು ಮೇಜರ್ ಬೆನಿಫಿಟ್. ಸೊ ಅದ್ರ ಪ್ರಕಾರ ನಾವು ಈಕ್ವಿಟಿಲೂ ಮಾಡ್ಬೋದು, ಫ್ಯೂಚರ್ಸು ಮಾಡ್ಬೋದು, ಆಪ್ಷನ್ಸು ಮಾಡ್ಬೋದು, ಮೂರು ಥರನೂ ಮಾಡ್ಬೋದು. ಅದೇ ಡೈನಮಿಕ್ ಲೈವ್ ಅಂತ ಬಂದಾಗ ಅಲ್ಲಿ ನಾವು ಲೈವ್ ಮಾರ್ಕೆಟಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಅದರಲ್ಲಿ ಅರ್ಧ ಗಂಟೆಗೂ, ಒಂದು ಗಂಟೆಗೆ, ಒನ್ ಅವರ್ಗೆ ಒಂದು ಸತಿ ಚೆಕ್ ಮಾಡೋದು, ಈ ಥರ ಚೆಕ್ ಮಾಡಿಕೊಂಡು ಅಲ್ಲೇನೋ ಟ್ರೇಡ್ ಆಪರ್ಚುನಿಟೀಸ್ ಬಂದರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲೂ ನೀವು ಈಕ್ವಿಟೀಸಲ್ಲಿ ಮಾಡ್ಬೋದು, ನೀವು ಎಕ್ಸ್ಟ್ರೀಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಎಲ್ಲ ಅದರಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ನೀವು ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಈಕ್ವಿಟಿಯಲ್ಲಿ ಅಂತ ಕೇಳಿದಾಗ ನಾರ್ಮಲಿ ನಾನು ಡೈನಮಿಕ್ ಸಿಸ್ಟಮ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅಂದಾಗ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದು ನೀವು ಆ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅದನ್ನು ಡೈಲಿ 5-5 ನಿಮಿಷಕ್ಕೂ ನೋಡ್ಕೊಂಡು ಕೂತಿದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಹೇಳಲ್ಲ. ಅದನ್ನು ಅದು ನೀವು ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರೂ ಕೊನೆಯಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮುಗಿಯುತ್ತೆ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಪೀಸ್ಫುಲ್ಲಾಗಿ ಕೂತ್ಕೊಂಡು ಆ ಪ್ರೈಸ್, ಅದರ ಯಾವ ಸ್ಟಾಕ್ ಬೈ ಮಾಡಿರ್ತೀರ ಆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಎಲ್ಲೋ ಒಂದು ಪಾಯಿಂಟಿಗೆ ನೀವು ಪ್ರಾಫಿಟ್ ಬುಕ್ ಮಾಡೋಂಥ ಜಾಗ ಬರುತ್ತೆ ಅಥವಾ ಎಕ್ಸಿಟ್ ಮಾಡೋಂಥ ಜಾಗ ಬರುತ್ತೆ. ಆ ಜಾಗದಲ್ಲಿ ಮಾತ್ರ ನೀವು ಆ್ಯಕ್ಟಿವಿಟಿ ಇರುತ್ತೆ. ಎಂಟ್ರಿ ತೊಗೊಳ್ಳೋವಾಗ ಆ್ಯಕ್ಟಿವಿಟಿ, ಎಕ್ಸಿಟ್ ಮಾಡೋವಾಗ ಆ್ಯಕ್ಟಿವಿಟಿ, ಮಧ್ಯದಲ್ಲಿ ನಿಮ್ಮದೇನು ಕೆಲಸ ಇರೋದಿಲ್ಲ. ಹಾಗಾಗಿ ನಾನು ನಾರ್ಮಲಿ ಡೈನಮಿಕ್ ಸಿಸ್ಟಮ್ನೇ ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಈ ಡೈನಮಿಕ್ ಸಿಸ್ಟಮಲ್ಲಿ ನಾವು ಈಕ್ವಿಟಿಯಲ್ಲಿ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ಥರ ಮಾಡೋದು ಅನ್ನೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡಿದಾಗ ಅದರಲ್ಲೂ ಯಾವ ಸ್ಟಾಕಲ್ಲಿ ಮಾಡೋದು ಅನ್ನೋ ಒಂದು ಪ್ರಶ್ನೆ ಇದ್ದಾಗ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ರಿಪೋರ್ಟ್ ಬರುತ್ತೆ ನೋಡಿ. ಇದರಲ್ಲಿ ಈ ಡೈಲಿ ರಿಪೋರ್ಟ್ ಅಂತಿದೆಯಲ್ಲ, ಇದರಲ್ಲಿ ಒಂದು ಆಪ್ಷನ್ ಇದೆ, ಡೈಲಿ ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟ್ ಅಂತ. ಈ ರಿಪೋರ್ಟ್ನ ಸೆಲೆಕ್ಟ್ ಮಾಡಿಕೊಂಡು, ಅದು ನಾವು ಯಾವಾಗ ಮಾಡ್ತೀವಿ, ಡೈಲಿ ಸಾಯಂಕಾಲ ನೀವು ಕೆಲಸ ಎಲ್ಲ ಮುಗಿಸ್ಕೊಂಬಂದು ಯಾವಾಗ ಫ್ರೀ ಇರ್ತೀರಾ ಆ ಟೈಮಲ್ಲಿ ಈ ರಿಪೋರ್ಟ್ನ ಓಪನ್ ಮಾಡಿಕೊಂಡು ಆ ರಿಪೋರ್ಟ್ ಓಪನ್ ಮಾಡ್ತಾನೆ. ಈ ರಿಪೋರ್ಟಲ್ಲಿ ಏನು ಸಿಗುತ್ತೆ ಅಂದರೆ, ಈ ಡೈನಮಿಕ್ ಸಿಸ್ಟಮ್ ಪ್ರಕಾರ ಯಾವ ಸ್ಟಾಕಲ್ಲೆಲ್ಲ ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ ಅಥವಾ ಯಾವ ಸ್ಟಾಕಲ್ಲೆಲ್ಲ ಹೊಸ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ ಅಂದ್ಬಿಟ್ಟು ಕಂಪ್ಲೀಟ್ ರಿಪೋರ್ಟ್ ಬಂದ್ಬಿಡುತ್ತೆ. ಇವಾಗ ಈ ರಿಪೋರ್ಟ್ ಇಟ್ಕೊಂಡು ಸುಮಾರು ಜನ ಇಂಟ್ರಾಡೇ ಟ್ರೇಡ್ ಮಾಡೋರು ಇದ್ದಾರೆ, ಅದು ಮಾಡ್ಬೋದು. ಸ್ವಲ್ಪ ಜನ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ. ಸೊ ಈ ರಿಪೋರ್ಟ್ ಪ್ರಕಾರ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ಡೈನಮಿಕ್ ಸಿಸ್ಟಮಲ್ಲಿರೋಂಥ ಅಷ್ಟು ಫೀಚರ್ಸಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ನ ನಾವು ಟ್ರ್ಯಾಕ್ ಮಾಡ್ಬೋದು. ಅದನ್ನು ಲಾಂಗ್ ಟ್ರೆಂಡ್ ಅಂತ ಕರಿತೀವಿ. ಸೊ ಈ ಲಾಂಗ್ ಟ್ರೆಂಡ್ ಈ ಕಾಲಮಲ್ಲಿ ಯಾವ ಸ್ಟಾಕಲ್ಲೆಲ್ಲ ಅಪ್ ಸ್ಟಾರ್ಟ್ ಅಥವಾ ನ್ಯೂ ಬೈ ಅಥವಾ ನ್ಯೂ ಸೆಲ್ ಅಂತ ಬಂದಿದೆ, ಇಂಥ ಸ್ಟಾಕನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಬಟ್ ಅದು ಲಿಸ್ಟ್ ಕೊಡುವಾಗ ನಿಮಗೆ NSEಲಿ ಇರೋವಂಥ ಅಷ್ಟು ಸ್ಟಾಕದು ಎಲ್ಲದನ್ನು ಚೆಕ್ ಮಾಡಿ ಒಂದು ಲಿಸ್ಟ್ ಕೊಡುತ್ತೆ. ಅದರಲ್ಲಿ ಸುಮಾರು ಕಂಪ್ನಿ ಸ್ಟಾಕ್ಸು, ಈ ಪೆನಿ ಸ್ಟಾಕ್ಸ್ ಎಲ್ಲ ಕೂಡ ಇರುತ್ತೆ. ಸೊ ಅಂಥದ್ರಲ್ಲಿ ಮಾಡೋದಕ್ಕಿಂತ ತುಂಬ ಫೆಮಿಲಿಯರ್ ಇರೋದು ಟಾಪ್ ಸ್ಕ್ರಿಪ್ಟ್ಸ್ ಯಾವುದಿದೆ ಅಂಥ ಸ್ಕ್ರಿಪ್ಟ್ಸಲ್ಲಿ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಪೆನಿ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡಿ ನೀವು ಬೈ ಮಾಡಿ ನಾಳೆ ದಿವಸ ಮಾರಬೇಕು ಅಂದಾಗ ಅಲ್ಲಿ ಬಯರ್ಸ್ ಇಲ್ಲ ಅಂದರೆ ಅದೊಂದು ಕಷ್ಟ ಆಗುತ್ತೆ. ಇನ್ನೊಂದು ಏನು ವಿಷಯ ಆಗುತ್ತಂದರೆ, ನೀವು ಬೈ ಮಾಡ್ತೀರಾ, ಸರ್ಟನ್ ಸ್ಟಾಕ್ಸ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬೈ ಮಾಡಿದ್ಮೇಲೆ ಅದು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಜಾಗದಲ್ಲೆಲ್ಲೋ ಓಪನ್ ಆಗ್ತಾನೆ ಅಪ್ಪರ್ ಸರ್ಕ್ಯೂಟ್, ನೆಕ್ಸ್ಟ್ ಡೇ ಓಪನ್ ಆಗ್ತಾನೆ ಅಪ್ಪರ್ ಸರ್ಕ್ಯೂಟ್, ಓಪನ್ ಆಗ್ತಾನೆ ಅಪ್ಪರ್ ಸರ್ಕ್ಯೂಟ್ ಅಂತ ಮೇಲೆ ಹೋಗ್ತಾನೆ ಇರುತ್ತೆ.
ಸೊ ಇಂಥ ಸ್ಟಾಕ್ ಬೈ ಮಾಡಿರೋರು ತುಂಬ ಖುಷಿಯಾಗಿರ್ತಾರೆ. ಓ ಮೇಲೆ ಹೋಗ್ತಾ ಇದೆ, ಡೈಲಿ ಏನಿದು ಓಪನಿಂಗಲ್ಲೇ ಸರ್ಕ್ಯೂಟು ಅಷ್ಟು ಮೇಲೆ ಹೋಗ್ತಿದೆ ಅಂದ್ಬಿಟ್ಟು ಕಾಯೋಣ, ಇನ್ನೂ ಎಷ್ಟು ಪ್ರಾಫಿಟ್ ಬರುತ್ತೆ ನೋಡೋಣ ಅಂದ್ಬಿಟ್ಟು ಕಾಯ್ತಿರೋವಾಗ ಅದು ಮೇಲೆ ಹೋಗೋದೆಲ್ಲ ಹೋಗುತ್ತೆ. ಮೇಲೆ ಹೋಗ್ತಿರೋವಾಗ ಎಲ್ಲೋ ಒಂದು ಪಾಯಿಂಟಲ್ಲಿ ಟರ್ನ್ ಆಗಿ ಡೌನ್ ಬರೋವಾಗ ಏನಾಗತ್ತಂದರೆ ಓಪನ್ ಆದಾಗೆಲ್ಲ ಲೋವರ್ ಸರ್ಕ್ಯೂಟ್ ಅಂತ ಡೈಲಿ ಡೌನ್ ಬಂದ್ಬಿಡುತ್ತೆ. ಸೊ ಬೈ ಮಾಡಿರೋರು ಮಾರಬೇಕು ಅಂದ್ರೂ ಮಾರೋಕ್ಕಾಗಲ್ಲ. ಏನಕ್ಕೆ ಹೇಳಿ, ಓಪನಿಂಗಲ್ಲೇ ಲೋವರ್ ಸರ್ಕ್ಯೂಟ್ ಬಂದುಬಿಟ್ಟಿರುತ್ತೆ, ಅಲ್ಲಿಂದ ಟ್ರೇಡಿಂಗೇ ಆಗೋದಿಲ್ಲ ಅದು. ಸೊ ನೀವು ಮಾರೋಕ್ಕೆ ಆಗೋದಿಲ್ಲ. ಯಾವತ್ತದು ಸರ್ಕ್ಯೂಟ್ ಆಗದೆ ಓಪನ್ ಆಗುತ್ತೋ ಆವತ್ತಿನ ದಿವಸ ಮಾತ್ರ ನೀವು ಮಾರೋಕ್ಕಾಗೋದು. ಅಷ್ಟರೊಳಗಡೆ ಅದು ಕಂಪ್ಲೀಟ್ ನಿಮ್ಮ ಎಂಟ್ರಿ ಪ್ರೈಸ್ಗಿಂತ ಕೆಳಗೆ ಬಂದುಬಿಟ್ಟಿದ್ದರೆ ಸುಮ್ಮನೆ ಪ್ರಾಫಿಟ್ ಹೆಸರಿಗೆ ನೋಡಿದ್ರೆ ಕೊನೆಯಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಕಂಡೀಷನ್ ಆಗಿಬಿಡುತ್ತೆ. ಸೊ ಆ ಥರ ಇರೋವಾಗ ಕ್ವಾಲಿಟಿ ಸ್ಕ್ರಿಪ್ಟ್ಸ್ನ ಸೆಲೆಕ್ಟ್ ಮಾಡಿ. ಸ್ವಲ್ಪ ಜನ ಹೇಳ್ತಾರೆ ನಾನು ನಿಫ್ಟಿ 50 ಸ್ಟಾಕ್ಸಲ್ಲೇ ಮಾಡ್ತೀನಿ, ತೊಂದರೆ ಇಲ್ಲ, ವೆರಿ ಗುಡ್ ಐಡಿಯಾ, ಮಾಡ್ಬೋದು. ಓಕೆ, ಸೊ ಆ ಥರ ಸ್ಕ್ರಿಪ್ಟ್ಸು ಯಾವ್ದು ನಿಮ್ಮ ಫೆಮಿಲಿಯರ್ ಇದೆಯೋ ಅಂಥ ಸ್ಕ್ರಿಪ್ಟನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಿರ್ಬೋದು. ಅದರಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಇವತ್ತೇನು ಕೊಡ್ತೀನಿ ಅಂದರೆ ಫಿನ್ ಕೇಬಲ್ಸ್ ಅಂತ ಒಂದು ಸ್ಟಾಕ್. ಈ ಕಂಪ್ನಿ ಸ್ಟಾಕ್ದು ಒಂದು ಇದೇ ರಿಪೋರ್ಟಲ್ಲಿ ಶಾರ್ಟ್ ಟರ್ಮ್ಗೆ ನಮಗೊಂದು ಬೈಯಿಂಗ್ ಆಪರ್ಚುನಿಟಿ ಬಂತು. ಈ ಶಾರ್ಟ್ ಟರ್ಮ್ ಅಂತ ಹೇಳ್ತೀನಲ್ಲ, ನಾರ್ಮಲಿ ನಮ್ಮ ಟ್ರೈನಿಂಗಲ್ಲಿ ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅಂದ್ಬಿಟ್ಟು ಈ ಸಿಸ್ಟಮ್ ಪ್ರಕಾರ ಹೇಗೆ ಮಾಡೋದು ಅಂತ ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ನೋಡಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನೀವು 1 ಮಂತೋ ಇಲ್ಲ 2-3 ಮಂತ್ಸೋ ಅಥವಾ 6 ಮಂತ್ಸೋ ಸಮ್ಟೈಮ್ಸ್ ಅಪ್ ಟು 1 ಇಯರ್ ತನಕನೂ ಹೋಲ್ಡ್ ಮಾಡಿ ಅದನ್ನು ಮಾರೋಂಥ ಆಪರ್ಚುನಿಟೀಸ್. ಅದೇ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ 6 ಮಂತ್ಸ್ 1 ಇಯರ್ 2-3 ಇಯರ್ಸ್ ಈ ಥರ ಹೋಲ್ಡ್ ಮಾಡಿ ಮಾರೋಂಥ ಆಪರ್ಚುನಿಟೀಸ್ ಲಾಂಗ್ ಟರ್ಮಿಗೆ ಬರುತ್ತೆ. ವೆರಿ ಲಾಂಗ್ ಟರ್ಮ್ ಅಂತ ಹೇಳ್ತೀನಲ್ಲ, ಇಂಥ ಆಪರ್ಚುನಿಟೀಸ್ ಎಲ್ಲ ನಿಮಗೆ 1 ಇಯರ್ 5 ಇಯರ್ಸ್ 10 ಇಯರ್ಸ್ ಹೋಲ್ಡ್ ಮಾಡೋಂಥ ಆಪರ್ಚುನಿಟೀಸ್, ಮೇಜರ್ ಆಪರ್ಚುನಿಟೀಸ್ ಇದೆಲ್ಲ. ಸೊ ಅದಕ್ಕೆ ತಕ್ಕಂಗೆ ಇವಾಗ ನೀವು ಯಾವುದೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬರ್ತಿರೋವಾಗ ನೀವು ಯಾವ ಥರ, ನೀವು ಶಾರ್ಟ್ ಟರ್ಮಿಗೆ ಮಾಡ್ತಿದ್ದೀರಾ, ಲಾಂಗ್ ಟರ್ಮ್ ಮಾಡಬೇಕು ಅಂತಿದೆಯಾ ಅಥವಾ ವೆರಿ ಲಾಂಗ್ ಟರ್ಮ್ ಮಾಡಬೇಕು ಅಂತಿದ್ದೀರಾ, ಆ ಒಂದು ಐಡಿಯಾ ಇಟ್ಕೊಂಡು ಬಂದು ಮಾಡಿದಾಗ ಕ್ಲಾರಿಟಿಯಿಂದ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಇದನ್ನು ಮಾಡೋದಕ್ಕೆ ಜಾಸ್ತಿ ಕೆಲಸನೂ ಇಲ್ಲ. ನಾನು ಅದೇ ಹೇಳ್ತೀನಲ್ಲ, ನಾಳೆ ಏನು ಟ್ರೇಡ್ ಮಾಡಬೇಕು ಅಂತ 1 ಡೇ ಬಿಫೋರೇ ಈ ಡೈನಮಿಕ್ ಸಿಸ್ಟಮ್ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಸೊ ನೀವು ಕೆಲಸ ಎಲ್ಲ ಮುಗಿಸ್ಕೊಂಬಂದು ಸಾಯಂಕಾಲ ಫ್ರೀ ಇರೋವಾಗ ಒಂದು ಸತಿ ಡೈನಮಿಕ್ ಸಿಸ್ಟಮ್ ಓಪನ್ ಮಾಡಿಟ್ಕೊಂಡು ಅದರಲ್ಲಿ ಏನು ಹೇಳ್ತಿದೆ ಅಂತ ನೋಡಿ, ನಾಳೆ ದಿವಸ ಓಕೆ ನಾಳೆ ಈ ಸ್ಟಾಕ್ನ ಬೈ ಮಾಡೋಣ ಅಂತ ಬರೆದಿಟ್ಕೊಂಡು ನಾಳೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಮುಗೀತು. ಅದು ನೀವೇ ಆರ್ಡ್ರ್ ಹಾಕಬೇಕು ಅನ್ನೋದು ಇಲ್ಲ. ನಿಮ್ಮ ಸ್ಟಾಕ್ ಬ್ರೋಕರ್ಗೆ ಫೋನ್ ಮಾಡಿ ಈ ಸ್ಟಾಕ್ ಬೈ ಮಾಡಿ ಇಷ್ಟು ಕ್ವಾಂಟಿಟಿ ಅಂತ ಹೇಳಿಬಿಟ್ರೆ ಅವ್ರು ಬೈ ಮಾಡ್ತಾರೆ. ಓಕೆ, ಸೊ ಅದರಲ್ಲಿ ಈ ಫಿನ್ ಕೇಬಲ್ಸ್ ಅನ್ನೋ ಒಂದು ಸ್ಕ್ರಿಪ್ಟಲ್ಲಿ ನಮಗೆ ನ್ಯೂ ಬೈಯಿಂಗ್ ಆಪರ್ಚುನಿಟಿ ಬಂದಿತ್ತು ಆನ್ 30th April 2024. ಅಂದರೆ 30th April 2024 ಸಾಯಂಕಾಲ ನಾನು ಫ್ರೀ ಇರೋವಾಗ ಈ ಡೈನಮಿಕ್ ಸಿಸ್ಟಮಲ್ಲಿ ರಿಪೋರ್ಟಲ್ಲಿ ನೋಡ್ತಿರೋವಾಗ ಸುಮಾರು ಸ್ಟಾಕ್ಸಲ್ಲಿ ಆಪರ್ಚುನಿಟೀಸ್ ಬಂದಿರುತ್ತೆ. ಅದರಲ್ಲಿ ಫಿನ್ ಕೇಬಲ್ಸ್ ಅನ್ನೋದು ಒಂದು. ಸೊ ಆ ಫಿನ್ ಕೇಬಲ್ಸ್ ಅನ್ನೋದನ್ನು ನೋಡಿದ್ರೆ 30th ನಮಗೆ ಬೈ ಅಂತ ಕೊಟ್ಟಿದೆ. ನಾವು ಸರ್ಟನ್ ಡೀಟೇಲ್ಸ್ ಚೆಕ್ ಮಾಡ್ತೀವಿ. ನಾಳೆ ಬೈ ಮಾಡೋಕ್ಕೆ ಮುಂಚೆ ಇದು ಬೈ ಮಾಡ್ಬೋದಾ, ಬೈ ಮಾಡಿದ್ರೆ ಯಾವ ಥರ ಏನು ಅಂದ್ಬಿಟ್ಟು ಡೀಟೇಲ್ಸ್ ಚೆಕ್ ಮಾಡ್ತೀವಿ. ಆ ಡೀಟೇಲ್ಸ್ ಚೆಕ್ ಮಾಡೋಕ್ಕೂ ಒಂದು 5 ನಿಮಿಷ ಕೆಲಸ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಎಲ್ಲ ನೋಡಿಕೊಂಡು ಓಕೆ ಈ ಸ್ಟಾಕ್ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇದೆ, ನಾಳೆ ಬೈ ಮಾಡೋಣ. ನಾಳೆ ಬೈ ಮಾಡೋಣ ಅಂದರೆ ಏನು, ನಾಳೆ ಮಾರ್ಕೆಟ್ ಓಪನ್ ಆಗ್ತಾನೆ ಬೈ ಮಾಡೋಣ, ಓಪನ್ ಆದಮೇಲೆ ಬೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಡೇ 2nd May ಮಾರ್ಕೆಟ್ ಓಪನ್ ಆದಾಗ 1070 ಈ ರೇಂಜಲ್ಲಿ ನಾವು ಈ ಸ್ಟಾಕನ್ನು ಬೈ ಮಾಡಿರ್ತೀವಿ. ಲೆಟ್ ಅಸ್ ಅಸ್ಯೂಮ್ ನೀವೊಂದು 1000 ಶೇರ್ಸ್ ಬೈ ಮಾಡಿದರೆ ಎಷ್ಟಾಗಿರೋದು ಇನ್ವೆಸ್ಟ್ಮೆಂಟ್, ಹತ್ರ ನಿಮ್ಗೆ ಅರೌಂಡ್ 10 ಲಕ್ಷ ರೂಪಾಯಿ, ಹೌದಾ ಇಲ್ವಾ? ಅದೇ ನೀವು 100 ಶೇರ್ ಬೈ ಮಾಡಿದರೆ ಅರೌಂಡ್ 1 lakh rupees ಚೇಂಜ್ ನಿಮ್ಮದು ಇನ್ವೆಸ್ಟ್ಮೆಂಟ್ ಬಂದಿರೋದು. ಸೊ ನೀವು ಬೈ ಮಾಡಿದ್ರಿ. ಬೈ ಮಾಡಿದ್ಮೇಲೆ ನಿಮ್ಮ ಕೆಲಸ ಏನು? ಬೈ ಮಾಡಿದ್ಮೇಲೆ ನಿಮ್ಮ ಕೆಲಸ ಏನಪ್ಪ ಅಂದರೆ, ನಿಮ್ಮ ಸಿಸ್ಟಮ್ ಎಲ್ಲ ಶಟ್ ಡೌನ್ ಮಾಡಿ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಡ್ಯೂರಿಂಗ್ ಮಾರ್ಕೆಟ್ ಅವರ್ಸಲ್ಲಿ ಅದನ್ನು ನೋಡೋಕ್ಕೆ ಹೋಗಬೇಡಿ. ಏನಾಗ್ತಿದೆ, ಎಷ್ಟು ಮೇಲೋಯ್ತು, ಎಷ್ಟು ಕೆಳಗೆ ಬಂತು, 5 ನಿಮಿಷಕ್ಕೂ ನೋಡ್ತಿದ್ರೆ ಅದು ಇನ್ವೆಸ್ಟ್ಮೆಂಟ್ ಲಕ್ಷಣ ಅಲ್ಲ. ಓಕೆ, ಸೊ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನೀವು ಯಾವತ್ತಿನ ದಿವಸ ಬೈ ಮಾಡಿರ್ತೀರಾ, ಬೈ ಮಾಡಾದಮೇಲೆ ಸಾಯಂಕಾಲ ನೀವು ಫ್ರೀ ಇರೋವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನೋಡಿ ಏನು ಹೇಳ್ತಿದೆ ಈ ಡೈನಮಿಕ್ ಸಿಸ್ಟಮ್ ಅಂತ ಬಂದು ನೋಡಿದಾಗ ಅಲ್ಲಿ ಆ ರಿಪೋರ್ಟಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ. ಲಾಂಗ್ ಹೋಲ್ಡ್ ಅಥವಾ ಟ್ರೆಂಡ್ ಅಪ್ಪೇ ಇದೆ, ಹೋಲ್ಡ್ ಮಾಡಿ ಅಂತ ಸಿಸ್ಟಮೇ ಹೇಳುತ್ತೆ. ಸೊ ನೀವೀಗ ನಿಮ್ಮ ಕೆಲಸ ಏನು, ಬೈ ಮಾಡಿರೋದನ್ನ ಹಾಗೆ ಹೋಲ್ಡ್ ಮಾಡಿಟ್ಕೊಳ್ಳಿ. ಸೊ
30th ಏಪ್ರಿಲ್ ಬಂದಿರೋಂಥ ಬೈಯಿಂಗ್ ಆಪರ್ಚುನಿಟಿ ನಾವು ಬೈ ಮಾಡಿರೋದು 2ನೇ ತಾರೀಕು ಮೇ 1070 ಆ ರೇಂಜಿಗೆ ಬೈ ಮಾಡಾದಮೇಲೆ ಅಲ್ಲಿಂದ ಪ್ರೈಸು ಮೇಲೆ ಕೆಳಗಡೆ ಮಾಡಿಕೊಂಡು ಇನ್ಕ್ರೀಸ್ ಆಗ್ತಾ 24 ಜೂನ್ 2024 ಅಷ್ಟೊತ್ತಿಗೆ ಇದ್ರದ್ದು ಪ್ರೈಸು 1611ಗೆ ಕ್ಲೋಸ್ ಆಗಿದೆ. ಸೊ ಇಲ್ಲಿ ತನಕನೂ ಈ ಡೈನಮಿಕ್ ಸಿಸ್ಟಮ್ ಏನು ಹೇಳ್ತಿದೆ, ಹೋಲ್ಡ್, ಬೈ ಮಾಡಿರೋದನ್ನು ಹಾಗೆ ಹೋಲ್ಡ್ ಮಾಡಿ. ಸಿಂಪಲ್ ಇನ್ಫಾರ್ಮೇಷನ್, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಎಕ್ಸಿಟ್ ಆಪರ್ಚುನಿಟಿ ಬಂದರೆ ಅದೇ ಹೇಳುತ್ತೆ ಇಲ್ಲಿ ಎಕ್ಸಿಟ್ ಮಾಡು ಅಂತ. ಅಲ್ಲಿ ತನಕ ನಮ್ಮ ಕೆಲಸ ಇಲ್ಲ. ಸೊ ಹೋಲ್ಡ್ ಮಾಡಿದ್ದಕ್ಕೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದರೆ ಮೇ 2 ನೀವು ಇನ್ವೆಸ್ಟ್ ಮಾಡಿ ಜೂನ್ 24 ಅಷ್ಟೊತ್ತಿಗೆ, ಅಂದರೆ 2 ತಿಂಗಳು ಕೂಡ ಆಗಿಲ್ಲ, ಅಷ್ಟೊತ್ತಿಗೆ 1070ಇಂದ 1611 ಅಂದರೆ ಎಷ್ಟಾಯಿತು ನೀವೇ ಲೆಕ್ಕ ಮಾಡಿ. ಅರೌಂಡ್ 50% ರಿಟರ್ನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಸಿಂಗಲ್ ಟ್ರಾನ್ಸಾಕ್ಷನ್. ನೀವು ₹1,00,000 ಇನ್ವೆಸ್ಟ್ ಮಾಡಿ 100 ಶೇರ್ ಬೈ ಮಾಡಿದ್ರೂ ನಿಮಗೆ ಈ ಟ್ರಾನ್ಸಾಕ್ಷನಲ್ಲಿ, ಈ ಇನ್ವೆಸ್ಟ್ಮೆಂಟಲ್ಲಿ ₹50,000 ಬೆನಿಫಿಟ್ ಸಿಕ್ಬಿಟ್ಟಿರೋದು. ಅದೇ ನೀವು ₹10,00,000 ಇನ್ವೆಸ್ಟ್ ಮಾಡಿ ನೀವು ಬೈ ಮಾಡಿದ್ರೂ ನಿಮಗೆ ₹5,00,000 ಪ್ರಾಫಿಟ್ ಒಂದೇ ಟ್ರೇಡು, ಸುಮ್ಮನೆ ಕೂತಿರೋದಕ್ಕೆ ಬಂದಿರೋಂಥ ಪ್ರಾಫಿಟ್. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಯಾವ ಸ್ಕ್ರಿಪ್ಟು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಕೇಳಿದ್ರಲ್ಲ, ಆ ಸಿಸ್ಟಮೇ ಹೇಳುತ್ತೆ ಯಾವ ಸ್ಕ್ರಿಪ್ಟ್ ಅಂತ. ನೀವೇನು ಕೂತ್ಕೊಂಡು ಅನಲೈಸ್ ಮಾಡಿ ಈ ಸ್ಟಾಕ್ ಮೇಲೆ ಹೋಗುತ್ತಾ, ಕೆಳಗೆ ಬರುತ್ತಾ, ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಇದೆಲ್ಲ ಬೇಕಾಗಿಲ್ಲ. ಇಷ್ಟೆಲ್ಲ ಮಾಡಿದ್ರಿ ಅಂದರೆ ನೀವು ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀರಾ, ಬಟ್ ಅದು ಇನ್ವೆಸ್ಟ್ಮೆಂಟ್ ಥರ ಹೋಗೋದಿಲ್ಲ. ನೀವು ಮಧ್ಯದಲ್ಲಿ ಎಲ್ಲೋ ನೀವು ಮಾರ್ಬಿಟ್ಟಿರ್ತೀರ. ಸ್ವಲ್ಪ ಜನ ಏನು ಮಾಡ್ತಾರೆ, ಈ ಥರ ಆಪರ್ಚುನಿಟೀಸ್ ಬಂದಾಗ ಇನ್ವೆಸ್ಟ್ ಮಾಡ್ತಾರೆ, ಮಾಡಿ ಅವ್ರಿಗೊಂದು 20-30% ರಿಟರ್ನ್ಸ್ ಬಂತಾ ಪ್ರಾಫಿಟ್ ಬುಕ್ ಮಾಡ್ತಾರೆ. ಬೇರೆ ಯಾವುದಾದ್ರು ಹೊಸ ಆಪರ್ಚುನಿಟಿ ಬಂದಿದೆಯಾ ಅದನ್ನು ಹೋಗಿ ಹುಡುಕ್ತಾರೆ, ತೊಂದರೆನೇ ಇಲ್ಲ. ಬಟ್ ಯಾವುದೇ ಒಂದು ಸ್ಟಾಕಲ್ಲಿ ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಾಗ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಇದು ಕ್ಲಿಯರ್ ಆಪರ್ಚುನಿಟಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು 5-10 ನಿಮಿಷ ನೀವು ಸ್ಪೆಂಡ್ ಮಾಡಿ, ಇದು ಕ್ಲಿಯರ್ ಇದೆ, ಬೆಸ್ಟ್ ಬೈಯಿಂಗ್ ಆಪರ್ಚುನಿಟಿ, ಏನು ಕನ್ಫ್ಯೂಷನ್ ಇಲ್ಲ, ಕಣ್ಮುಚ್ಕೊಂಡು ಬೈ ಮಾಡೋಂಥ ಸ್ಕ್ರಿಪ್ಟ್ ಇದು, ಆಪರ್ಚುನಿಟಿ ಇದು ಅಂತ ಕ್ಲಾರಿಟಿ ತೊಗೊಂಡು ನೆಕ್ಸ್ಟ್ ಡೇ ಬೈ ಮಾಡಬೇಕು. ಆ ಕ್ಲಾರಿಟಿ ಹೇಗೆ ತೊಗೊಳ್ಳೋದು ಅನ್ನೋದೇ ನಾವು ಟ್ರೈನಿಂಗಲ್ಲಿ ನಿಮಗೆ ತಿಳಿಸೋದು. ಇನ್ವೆಸ್ಟರ್ ಮೆಥಡ್ ಅಂದ್ಬಿಟ್ಟೆ ನಿಮಗೆ ತಿಳಿಸ್ತೀವಿ ಇದರಲ್ಲಿ. ಸೊ ಅದ್ರ ಪ್ರಕಾರ ಸಿಂಪಲ್ಲಾಗಿ ಈಕ್ವಿಟಿಲೂ ಮಾಡ್ಕೊಂಡು ಹೋಗ್ಬೋದು. ಇದೇ ಸ್ಟಾಕು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಒಂದು ಮೇಜರ್ ಬೆನಿಫಿಟ್ ಏನಪ್ಪ ಅಂದರೆ, ಈಕ್ವಿಟಿಲ್ ಅಂದರೆ ನೀವು 100% ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು 100 ಶೇರ್ ಬೈ ಮಾಡಿದ್ರೇನು 1,07,000 ಚಿಲ್ಲರೆ ನೀವು ಅಷ್ಟು ಕ್ಯಾಪಿಟಲ್ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಆ 100 ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರೋದು. ಬಂದ ಮೇಲೆ ಇವತ್ತಿಗೆ ನಿಮ್ಗೆ 50%. ಅದೇ ನೀವು ಇದೇ ಸ್ಟಾಕನ್ನು ಇಫ್ ಇನ್ ಕೇಸ್ ಈ ಸ್ಟಾಕು ಫ್ಯೂಚರ್ ಆ್ಯಂಡ್ ಆಪ್ಷನ್ ಡೆರಿವೇಟಿವ್ ಸೆಗ್ಮೆಂಟಲ್ಲೂ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಫ್ಯೂಚರ್ಸಲ್ಲೂ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಫ್ಯೂಚರ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆನಿಫಿಟ್ ಏನು ಅಂದರೆ ಅದರಲ್ಲಿ ಡಬಲ್ ಬೆನಿಫಿಟ್ ಇದೆ. ಫ್ಯೂಚರ್ಸಲ್ಲಿ ನೀವು 100% ಇನ್ವೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ, ಹೌದಲ್ವಾ? ಸೊ ಫ್ಯೂಚರ್ಸಲ್ಲಿ ಎಕ್ಸ್ಚೇಂಜ್ ಹೇಳುತ್ತೆ ಇಷ್ಟು ಪರ್ಸೆಂಟೇಜ್ ಮಾರ್ಜಿನ್ ಬೇಕು, ಇಷ್ಟು ಮಾರ್ಜಿನ್ ಇದ್ದರೆ ನೀವು ಇದ್ರದ್ದು ಒಂದು ಲಾಟ್ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತಾರೆ. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈ ಫಿನ್ ಕೇಬಲ್ಸ್ ಅನ್ನೋ ಸ್ಟಾಕು F&O ಸೆಗ್ಮೆಂಟಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಇದೆಯಾ ಇಲ್ವೋ ನಾನು ನೋಡಿಲ್ಲ, ಇದೆ ಅಂತ ಇಟ್ಕೊಳ್ಳಿ. ಇದ್ದಿದ್ರೆ ಅದರದ್ದು ಮಾರ್ಜಿನ್ನು ಲೆಟಸ್ಸೇ ಅವರು ಒಂದು 20% ಮಾರ್ಜಿನ್ ಅಂತ ಎಕ್ಸ್ಚೇಂಜ್ ಡಿಸೈಡ್ ಮಾಡಿದರೆ ನೀವೇನು ಮಾಡಿ, ಹೆಂಗಿದ್ರು ನೀವು ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿದರೆ ನೀವು 100% ಮಾರ್ಜಿನ್ ಕೊಡ್ತಿದ್ದೀರಾ, ಇಲ್ಲೊಂದು 50% ಮಾರ್ಜಿನ್ ಇಟ್ಕೊಂಡು ನೀವು ಇದನ್ನೇ ಬೈ ಮಾಡಿದ್ರು ಏನಾಗಿರೋದು, ನೀವು 50% ಅಂದರೆ ಎಲ್ಲ ₹50,000 ಇನ್ವೆಸ್ಟ್ ಮಾಡಿರ್ತೀರ. ಆ ಲಾಟ್ ಸೈಜ್ ವೇರಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆ ಲಾಟ್ ಸೈಜ್ ಕ್ವಾಂಟಿಟಿ ತಕ್ಕಂಗೆ ನೀವು ಇನ್ವೆಸ್ಟ್ಮೆಂಟ್ ವೇರಿ ಆಗುತ್ತೆ. ಬಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಓಕೆ? ಸೊ ನೀವು ಅಲ್ಲಿ 50,000 ಇಟ್ಟು ನೀವು ಅದೇ 100 ಶೇರ್ ಬೈ ಮಾಡಿರ್ತೀರಾ. ಬೈ ಮಾಡಿ ನಿಮಗೆ ಇಲ್ಲಿ ಬಂದಿರೋಂಥ ಬೆನಿಫಿಟ್ ಏನಪ್ಪ ಅಂದರೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ 100% ರಿಟರ್ನ್ಸ್. ಎರಡನೇ ಬೆನಿಫಿಟ್ ಫ್ಯೂಚರ್ಸಲ್ಲಿ ಮಾಡೋದು ಏನಪ್ಪ ಅಂದರೆ, ನೀವು ಈಕ್ವಿಟಿಯಲ್ಲಿ ಮಾಡಿದ್ರೆ ಬೈಯಿಂಗ್ ಆಪರ್ಚುನಿಟಿ ಮಾತ್ರನೇ ನೀವು ಮಾಡೋಕ್ಕಾಗೋದು, ಸೆಲ್ಲಿಂಗ್ ಆಪರ್ಚುನಿಟಿ ಬಂದಾಗ ಈಕ್ವಿಟಿಲಿ ನೀವು ಮಾಡೋಕ್ಕಾಗಲ್ಲ. ಬಟ್ ಫ್ಯೂಚರ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೆಲ್ಲಿಂಗ್ ಆಪರ್ಚುನಿಟಿಲಿ ಕೂಡ ಮಾಡ್ಬೋದು. ಇದರಲ್ಲಿ ನೀವು ಕೇಳ್ಬೋದು, ಏನಪ್ಪ ಮಧ್ಯದಲ್ಲಿ ಎಕ್ಸ್ಪೈರಿ ಡೇಟ್ಸ್ ಇದೆಯಲ್ಲ, ಆವಾಗ ಏನು ಮಾಡೋದು? ಎಕ್ಸ್ಪೈರಿ ಡೇಟ್ಗೆ ನೀವು ನಿಮ್ಮ ಪೊಸಿಷನ್ನ ನೆಕ್ಸ್ಟ್ ಕಾಂಟ್ರಾಕ್ಟಿಗೆ ರೋಲ್ ಓವರ್ ಮಾಡಿ, ಮುಗೀತು ಕೆಲಸ ಅಲ್ವಾ? ಸೊ ಆರಾಮಾಗಿ ನಿಮಗೆ ಇದರಲ್ಲಿ ಡಬಲ್ ಬೆನಿಫಿಟ್. ಬಟ್ ಇದೇ ಸ್ಟಾಕಲ್ಲಿ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇಫ್ ಇನ್ ಕೇಸ್ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದರೆ,
ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಂದು ನನಗೆ ಇದೇ ಡೈನಮಿಕ್ ಸಿಸ್ಟಮ್ ಪ್ರಕಾರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ನೊಂದು ರಿಪೋರ್ಟ್ ಇದೆ. ಆ ರಿಪೋರ್ಟಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ವಾರಕ್ಕೆ ಒಂದು ಸತಿ ಬಂದು ಈ ರಿಪೋರ್ಟ್ನ ಚೆಕ್ ಮಾಡಬೇಕಷ್ಟೇ, ಡೈಲಿ ಕೂಡ ನೋಡೋ ಅವಶ್ಯಕತೆ ಇಲ್ಲ. ಸೊ ನೀವು ವೀಕೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಡೇ ನೀವು ಫ್ರೀ ಇರ್ತೀರಾ, ಫ್ರೀ ಇರೋವಾಗ ಒಂದು 10 ನಿಮಿಷ ಈ ರಿಪೋರ್ಟ್ ಓಪನ್ ಮಾಡಿಕೊಂಡು ಯಾವ್ಯಾವ ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದಿದೆ ಅಂತ ಅದೇ ಕೊಟ್ಬಿಡುತ್ತೆ ಲಿಸ್ಟು. ಆ ಲಿಸ್ಟಲ್ಲಿ ಇದೇ ಫಿನ್ ಕೇಬಲ್ಸ್ ನೀವು ನೋಡಿದರೆ ನಿಮಗೆ 19th August 2022ಗೆ ಅದು ಬೈಯಿಂಗ್ ಕೊಟ್ಬಿಟ್ಟಿದೆ. ಸೊ ನಾವು ಸಾಟರ್ಡೆ ಸಂಡೇ ನೋಡಿರ್ತೀವಿ, ಓಕೆ ಫಿನ್ ಕೇಬಲ್ಸಲ್ಲಿ ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದಿದೆ ಅಂತಲೇ ನಾವೇನು ಮಾಡ್ತೀವಿ, ಓಕೆ ಇದನ್ನು ಬೈ ಮಾಡೋಣ. ನೆಕ್ಸ್ಟ್ ಡೇ ಮಂಡೇ ಮಾರ್ಕೆಟ್ ಓಪನ್ ಆಗ್ತಾನೆ ನೀವು ಬೈ ಮಾಡಿದರೆ ಅಲ್ಲಿ 22nd August, 19th ಬಂದ್ಬಿಟ್ಟು ಫ್ರೈಡೆ, 2021 ಸ್ಯಾಟರ್ಡೆ ಸಂಡೇ, 22nd ಬಂದ್ಬಿಟ್ಟು ಮಂಡೇ. ಸೊ ಮಂಡೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ನೀವು ಬೈ ಮಾಡಿದರೆ 455.25 ಓಪನಿಂಗ್ ರೇಟ್. ಈ ರೇಟ್ ಹತ್ರ ನೀವು ಬೈ ಮಾಡ್ಬೋದಾಗಿತ್ತು. ಎಕ್ಸಾಕ್ಟ್ಲಿ ಓಪನಿಂಗ್ ಪ್ರೈಸೇ ಸಿಗಬೇಕು ಅನ್ನೋದಿಲ್ಲ, 1-2 ರೂಪಾಯಿ 3 ರೂಪಾಯಿ ಹೆಚ್ಚು ಕಡಿಮೆ ನಿಮ್ಗೆ ಸಿಕ್ಕಿರುತ್ತೆ, ಅಥವಾ ಆ ರೇಟೇ ಸಿಕ್ಕಿರ್ಬೋದು, ಅದೇನು ತೊಂದರೆನೇ ಇಲ್ಲ. ಸಿಕ್ಕಿದ ರೇಟಿಗೆ ಬೈ ಮಾಡಬೇಕಷ್ಟೇ, ಲಾಂಗ್ ಟರ್ಮ್ಗಲ್ವಾ ಬೈ ಮಾಡ್ತಿರೋದು ಅಲ್ವಾ. ಸೊ 455 ಆ ರೇಟಿಗೆ ಬೈ ಮಾಡಿರೋದು, ಅಲ್ಲಿಂದ ಇವತ್ತಿಗೆ ಎಷ್ಟಿದೆ, 1611. ಬಟ್ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಮೇಜರ್ ಬೆನಿಫಿಟ್ ಇದೆ. ಬರೀ ಯಾವುದೋ ಒಂದು ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂತು, ನಾವು ಬೈ ಮಾಡಿದ್ವಿ, ಬೈ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ವಿ, ಅದನ್ನ ಹಾಗೆ ಇಟ್ಕೊಂಡಿದ್ದೀವಿ. ಹಾಗೆ ಇಟ್ಕೊಂಡಿರೋವಾಗ ಪ್ರೈಸು ಮೇಲೆ ಕೆಳಗಡೆ ಹೆಚ್ಚು ಕಡಿಮೆ ಮಾಡಿಕೊಂಡೇ ಹೋಗುತ್ತಲ್ವ. ಸೊ ಆ ಮೂಮೆಂಟಲ್ಲಿ ನಾವು ಟೆನ್ಷನ್ ಇಲ್ಲದೆ ಕೂತ್ಕೊಳ್ಳೋದು ಹೇಗೆ ಅಂತ ಬಂದಾಗ ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಾದಮೇಲೆ ಮಧ್ಯದಲ್ಲಿ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಆಪರ್ಚುನಿಟೀಸು ಆ ಡೈನಮಿಕ್ ಸಿಸ್ಟಮೇ ಹೇಳುತ್ತೆ, ಎಲ್ಲಿ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಬೋದು ಅಂತ. ಸೊ ಇದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ನಮಗೆ 19th August ಬಂದಿರೋ ಬೈಯಿಂಗ್ ಆಪರ್ಚುನಿಟಿ ಬಂದಾದಮೇಲೆ ಪ್ರೈಸ್ ಅಲ್ಲಿಂದ ಮೇಲೆ ಹೋಗ್ತಿರೋವಾಗ 28th February 2023 ನೀವು ಬೈ ಮಾಡಿರೋದು 22nd August 2022, ಇಲ್ಲಿ ಫೆಬ್ರವರಿ 2023 ಅಷ್ಟೊತ್ತಿಗೆ ಡೈನಮಿಕ್ ಸಿಸ್ಟಮಲ್ಲಿ ಮೇಲ್ಗಡೆ ಅದು ಹೈ ಮಾಡ್ತಿರೋವಾಗ ಟಾಪಲ್ಲಿ ಒಂದು ಸಿಗ್ನಲ್ ಕೊಟ್ಟಿದೆ. ಈ ಸಿಗ್ನಲ್ ಬಂದಾಗ ನಾವು ನಾರ್ಮಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತೀವಿ, ಇದನ್ನು DMBOTS ಪ್ರಾಫಿಟ್ಸ್ ಅಂತ ಕರಿತೀವಿ. ಅದು ಏನು ಅಂದ್ಬಿಟ್ಟು ಡೀಟೇಲೆಲ್ಲ ನಮ್ಮ ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಸೊ ಈ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ನಾವು ಬೈ ಮಾಡಿರೋಂಥ ಕ್ವಾಂಟಿಟಿಯಲ್ಲಿ 50% ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತೀವಿ. ಸೊ 50% ಪ್ರಾಫಿಟ್ ಬುಕ್ಕಿಂಗ್ ಮಾಡೋಣ ಅಂದರೆ ನಾವು ಮಾರಿದರೆ ಏನು ರೇಟ್ ಸಿಕ್ಕಿರೋದು ಅಂದರೆ ಅರೌಂಡ್ 701 ರೂಪೀಸ್ಗೆ ನಾವು ಪ್ರಾಫಿಟ್ ಬುಕ್ ಮಾಡ್ತಾಯಿದ್ವಿ. 701 ರೂಪಿಗೆ ನಾವು ಪ್ರಾಫಿಟ್ ಬುಕ್ ಮಾಡಿದರೆ ನಾವು ಬೈ ಮಾಡಿರೋದು 455. ಅಲ್ಲಿ ಬೈ ಮಾಡಿ ನೀವು 1000 ಶೇರ್ ಬೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಎಷ್ಟಾಯ್ತು ಇನ್ವೆಸ್ಟ್ಮೆಂಟು? ಆಲ್ಮೋಸ್ಟ್ 4,55,000 ರೂಪೀಸ್ ನಿಮ್ಮ ಇನ್ವೆಸ್ಟ್ಮೆಂಟ್. 4,55,000 ರೂಪೀಸ್ ನೀವು ಇನ್ವೆಸ್ಟ್ ಮಾಡಿ ಈ ಸ್ಟಾಕ್ ಬೈ ಮಾಡಿ, ಈ 701 ರೂಪಿಗೆ ನೀವು ಬೈ ಮಾಡಿರೋದ್ರಲ್ಲಿ 500 ಶೇರ್ ಮಾರ್ತೀರಾ, ಮಿಕ್ಕಿದ 500ನ ಹಾಗೆ ಇಟ್ಕೊತೀರಾ. ಸೊ ಈ 500 ಶೇರ್ ಮಾರಿದ್ರಲ್ಲಿ ನೀವು ಮಾಡಿರೋಂಥ ಅರ್ಧ ಇನ್ವೆಸ್ಟ್ಮೆಂಟ್ಗೆ ಆಲ್ಮೋಸ್ಟ್ 54% ರಿಟರ್ನ್ಸ್ ಬಂದಿದೆ. ಓಕೆ, ಈ 54% ರಿಟರ್ನ್ಸ್ ನೀವು ಲಾಂಗ್ ಟರ್ಮ್ ನೀವು ಯಾರ್ಯಾರು ಮಾಡಬೇಕು ಅಂತಿದ್ದೀರಾ, ನಿಮಗೆ ಇಷ್ಟು ಡ್ಯೂರೇಷನಲ್ಲಿ ಅಂದರೆ August 2022 ಇಂದ ಫೆಬ್ರವರಿ 2023 ಅಂದರೆ ಎಷ್ಟು ತಿಂಗಳಾಯಿತು? ಅದು ಆಗಸ್ಟ್ ಬಿಗಿನಿಂಗ್ ಅಲ್ಲ, ಆಗಸ್ಟ್ ಎಂಡ್. ನೀವು ಸೆಪ್ಟೆಂಬರಿಂದನೇ ಲೆಕ್ಕ ತೊಗೊಳ್ಳಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್ ಅಂದರೆ 6th ಮಂತ್ಗೆ ನಿಮಗೆ 50% ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತಿದೆ. ನೀವೇ ಹೇಳಿ, ಈ ರಿಟರ್ನ್ಸು ಸ್ಮಾಲ್ ರಿಟರ್ನಾ ದೊಡ್ಡ ರಿಟರ್ನಾ? ಇದು ಮ್ಯಾಸಿವ್ ರಿಟರ್ನ್. ನಾನು ಕೇಳಿದ್ರೆ ಅದು ಮ್ಯಾಸಿವ್ ರಿಟರ್ನ್ಸ್. ಇನ್ವೆಸ್ಟ್ ಮಾಡೋರಿಗೆ ಗೊತ್ತಿರುತ್ತೆ ಇದು, ಹೌದಲ್ವಾ? ಸೊ 701 ರೂಪಿಗೆ ನಾವು 50% ಪ್ರಾಫಿಟ್ ಬುಕ್ ಮಾಡ್ತಾಯಿದ್ವಿ. ಕಂಪ್ಲೀಟ್ ಅಲ್ಲ, ಸ್ವಲ್ಪ ಜನ ನನಗೆ 50% ಪ್ರಾಫಿಟ್ ನನಗೆ ಮ್ಯಾಸಿವ್ ಅಂದರೆ ನಾನಿಲ್ಲಿ 4,55,000 ಇನ್ವೆಸ್ಟ್ ಮಾಡಿದ್ದೀನಿ, ನನಗಿಲ್ಲಿ 2.5 ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಸಿಗ್ತಿದೆ ಅಂದರೆ 2.5 ಲಕ್ಷ ಪ್ರಾಫಿಟ್ ಸಿಗ್ತಿದೆ ಅಂದರೆ ಕಂಪ್ಲೀಟ್ 100% ಬುಕ್ ಮಾಡ್ತೀನಿ ಅಂದ್ರೂ ತೊಂದರೆ ಇಲ್ಲ. ಬಟ್ ನಮ್ಮ ಟ್ರೈನಿಂಗ್ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಹೋದರೆ 50% ಬುಕ್ ಮಾಡಿದ್ರಿ. ಬುಕ್ ಮಾಡಾದಮೇಲೆ ನೆಕ್ಸ್ಟ್ ಏನಾಯಿತು? ಬುಕ್ ಮಾಡಾದಮೇಲೆ ಪ್ರೈಸ್ ಅಲ್ಲಿಂದ ಏನು ಮಾಡ್ತು ಅಂದರೆ, ಪ್ರೈಸ್ ಅಲ್ಲಿಂದ ತಿರ್ಗಾ ಫರ್ದರ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು.
ಸೊ ಬುಕ್ ಮಾಡಿದವರು ಅಯ್ಯೋ ನಾನು ಇಟ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿದ್ದಿರೋದಲ್ಲ ಅಂದರೆ ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನೀವು ಎಕ್ಸ್ಟ್ರಾ ಏನಾದರೂ ಮಾಡೋಕ್ಕೆ ಹೋದ್ರಿ ಅಂದರೆ ನೀವು ಮಾಡ್ತಿರೋ ಅಂದರೆ ನೀವು ದಾರಿ ತಪ್ಪಿಬಿಡ್ತೀರ ಬೇಗ. ಸಿಂಪಲಾಗಿ ಫಾಲೋ ಮಾಡ್ಕೊಂಡು ಹೋಗಿ. ಒಂದು ಸತಿ 50% ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಅಂದರೆ ತಿರ್ಗಾ ಎಲ್ಲಾದರೂ ರೀಎಂಟ್ರಿ ಆಪರ್ಚುನಿಟಿ ಬರುತ್ತಾ ಅಂದ್ಬಿಟ್ಟು ಕಾಯಬೇಕು. ಆ ರೀಎಂಟ್ರಿ ಆಪರ್ಚುನಿಟಿನೂ ಈ ಡೈನಮಿಕ್ ಸಿಸ್ಟಮೇ ಕೊಡುತ್ತೆ. ಸೊ ಆ ಥರ ನೋಡ್ತಿರೋವಾಗ 2 ಜೂನ್ 2023 ಅಷ್ಟೊತ್ತಿಗೆ ಪ್ರೈಸ್ ನಮಗೆ ಡೌನ್ ಬಂದು ಈ ಜಾಗದಲ್ಲಿ ಇಲ್ಲೊಂದು ಸಿಗ್ನಲ್ ಬಂದಿದೆ ಈ ಡೈನಮಿಕ್ ಸಿಸ್ಟಮಲ್ಲಿ. ಇಂಥ ಜಾಗದಲ್ಲಿ ನಾವೇನು ಮಾಡ್ತೀವಿ, ಏನು 50% ಪ್ರಾಫಿಟ್ ಬುಕ್ ಮಾಡಿದ್ದೀವಿ ಅದನ್ನು ಮತ್ತೆ ರೀಎಂಟ್ರಿ ತೊಗೊತೀವಿ. ರೀಎಂಟ್ರಿ ತೊಗೊಳ್ಳೋಣ ಅನ್ನೋ ಟೈಮಿಗೆ ಇದು ಪ್ರೈಸ್ 795 ರುಪೀಸ್ ನಡೀತಿದೆ. ನೋಡಿ, ಇಷ್ಟು ಮಾಡೋದಕ್ಕೆ ನಮ್ಮ ಕೆಲಸ ಏನು, ವೀಕೆಂಡ್ಗೆ ಒಂದು ಸತಿ ಚೆಕ್ ಮಾಡೋದಷ್ಟೇ, ಡೈಲಿ ನೋಡೋ ಅವಶ್ಯಕತೆನೇ ಇಲ್ಲ. ವೀಕೆಂಡಿಗೆ ಚೆಕ್ ಮಾಡ್ತಾಯಿದ್ದೀವಿ. ಸೊ 2 ಜೂನ್ಗೆ ನಾವು ನೋಡ್ಕೊಂಡ್ವಿ. 5th ಜೂನ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ 795ಗೆ ನಾವು 50% ಏನು ಮಾರಿದ್ವಿ ಅದನ್ನು ವಾಪಸ್ ಬೈ ಮಾಡ್ಕೊತೀವಿ. ಸೇಮ್ 500 ಶೇರ್ಸ್ ವಾಪಸ್ ಬೈ ಮಾಡ್ಕೊಂಡ್ವಿ. ಬೈ ಮಾಡಿದ್ಮೇಲೆ ಅಲ್ಲಿಂದ ಪ್ರೈಸ್ ಶಾರ್ಪ್ ಇನ್ಕ್ರೀಸ್ ಆಗ್ತಾ ಹೊರಟೋಯ್ತು. ಇನ್ಕ್ರೀಸ್ ಆಗ್ತಾ ಹೋಗ್ತಿರೋವಾಗ 31st ಜುಲೈ ಅಷ್ಟೊತ್ತಿಗೆ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಆಪರ್ಚುನಿಟಿ ನಮಗೆ ಡೈನಮಿಕ್ ಸಿಸ್ಟಮ್ ಕೊಡ್ತು. ಸೊ ಮತ್ತೆ 50% ಪ್ರಾಫಿಟ್ ಬುಕ್ ಮಾಡಬೇಕು. ಸೊ ಬುಕ್ ಮಾಡೋವಾಗ ಇಲ್ಲಿ ರೇಟ್ ಏನು ನಡೀತಿದೆ ಅಂದರೆ 1058 ಈ ರೇಂಜಲ್ಲಿ ಪ್ರೈಸ್ ನಡೀತಿದೆ. ಸೊ ನೀವು 795 ಬೈ ಮಾಡಿರೋರು 1058ಗೆ ಆರಾಮಾಗಿ ಆ 500 ಶೇರ್ಸ್, ಇಫ್ ಇನ್ ಕೇಸ್ ನೀವು 1000 ಬೈ ಮಾಡಿದರೆ 500 ರೀಇನ್ವೆಸ್ಟ್ ಮಾಡ್ತಿರ್ತೀರ. ಸೊ ಅದನ್ನು ಮತ್ತೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊತೀರ. ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ಈ ರೀಎಂಟ್ರಿಯಲ್ಲಿ ಮಾತ್ರ 33% ರಿಟರ್ನ್ ಸಿಕ್ಕಿದೆ. ಜೂನಿಂದ ಜುಲೈಗೆ 2 ತಿಂಗಳಲ್ಲಿ ಬುಕ್ ಮಾಡಿದ್ರಿ. ಬಟ್ ಇನಿಷಿಯಲಿ ಮಿಕ್ಕಿದ 50% ಏನು ಇಟ್ಕೊಂಡಿದ್ದೀರಾ ಅದನ್ನು ಹಾಗೇ ಹೋಲ್ಡ್ ಮಾಡ್ಕೊಂಡು ಬರ್ತಿದ್ದೀವಿ, ಅದನ್ನೆಲ್ಲೂ ಎಕ್ಸಿಟ್ ಮಾಡಿಲ್ಲ. ಪ್ರೈಸ್ ಮತ್ತೆ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು 27th ಅಕ್ಟೋಬರ್ ಅಷ್ಟೊತ್ತಿಗೆ ನಮಗೆ ಮತ್ತೆ ಇನ್ನೊಂದು ರೀಎಂಟ್ರಿ ಆಪರ್ಚುನಿಟಿಗೆ ಇಲ್ಲಿ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಸಿಗ್ನಲ್ ಕೊಡ್ತಿದೆ. ಸೊ ಈ ಜಾಗದಲ್ಲಿ ನಾವು ಮತ್ತೆ ಆ 500ನ ಬೈ ಮಾಡೋಕ್ಕೆ ಹೊರಟ್ರೆ 30th ನವಂಬರ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ರೀಎಂಟ್ರಿ ತೊಗೊತೀವಿ. ಅರೌಂಡ್ 873 ರುಪೀಸ್ಗೆ ಬೈ ಮಾಡ್ತಾಯಿದ್ವಿ. ನೋಡಿ, ಪ್ರೀವಿಯಸ್ ಆಗಿ ಮಾರಿದ್ದು 1058 ಹತ್ರ, ನಮಗೆ 873ಗೆ ರೀಎಂಟ್ರಿ ಸಿಗ್ತಿದೆ. ಸೊ ಇಲ್ಲಿ ರೀಎಂಟ್ರಿ ತೊಗೊಂಡ್ವಿ. ಅಲ್ಲಿ ರೀಎಂಟ್ರಿ ತೊಗೊಂಡಾದಮೇಲೆ ಪ್ರೈಸ್ ಅಲ್ಲಿಂದ ತಿರ್ಗಾ ರೈಸ್ ಆಗ್ತಾ ಹೋಗಿ 22 ಡಿಸೆಂಬರ್ 2023 ಅಷ್ಟೊತ್ತಿಗೆ ತಿರ್ಗಾ ಇನ್ನೊಂದು ಪ್ರಾಫಿಟ್ ಬುಕ್ಕಿಂಗ್ ಆಪರ್ಚುನಿಟಿ. ಈ ಟೈಮ್ಗೆ ಪ್ರೈಸ್ ಬಂದು 1062 ರುಪೀಸ್ ನಡೀತಿದೆ. ಪ್ರೀವಿಯಸ್ ಆಗಿ ಎಂಟ್ರಿ ತೊಗೊಂಡಿದ್ದು 873 ಅಲ್ಲ, ಅದು 879. ಸೊ ಅಲ್ಲಿಗೆ ಬೈ ಮಾಡಿ 1062 ರುಪೀಸ್ಗೆ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದೀವಿ. ಮತ್ತೆ 50% ಪ್ರಾಫಿಟ್ ಬುಕ್. ಈ ಟ್ರೇಡ್ ಅಂದರೆ ಅಕ್ಟೋಬರ್ಗೆ ಎಂಟ್ರಿ, ಡಿಸೆಂಬರ್ 2 ತಿಂಗಳಲ್ಲಿ ಮತ್ತೆ ನಮಗೆ 20% ರಿಟರ್ನ್ ಸಿಗ್ತಾಯಿದೆ. 20% ರಿಟರ್ನ್. ನಿಮ್ಗೆ ಈ ಥರ ರಿಟರ್ನ್ಸ್ ಸಿಂಗಲ್ ಟ್ರೇಡಿಂಗ್ ಆಪರ್ಚುನಿಟಿಲಿ ಬೇರೆ ಎಲ್ಲಿ ಸಿಗತ್ತೆ ಹೇಳಿ ಅಲ್ವಾ? ಅದು ಎಫರ್ಟ್ಲೆಸ್ ಆಗಿ ಯಾವುದೇ ಬಿಸ್ನೆಸ್ ತೊಗೊಂಡ್ರೂ ಇಷ್ಟು ಬೆನಿಫಿಟ್ ನಮಗೆ ಎಫರ್ಟ್ಲೆಸ್ ಆಗಿ ಬರೋದು ತುಂಬ ಕಷ್ಟ. ಬಟ್ ಇಲ್ಲೂ ಅದೇ ಥರ ನಿಮ್ಗೆ ಎಫರ್ಟ್ಲೆಸ್ ಆಗಿ ಬರಬೇಕು ಅಂದರೆ ಕ್ಲಾರಿಟಿಯಿಂದ ಮಾಡಿದ್ರೆ ಮಾತ್ರನೇ ಬರೋದು. ನಾವು ಏನಾದ್ರು ತುಂಬ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತೀವಿ, ತುಂಬ ತಲೆ ಉಪಯೋಗಿಸೋಕೆ ಹೋದರೆ ಬರೋದಿಲ್ಲ. ಓಕೆ, ಸೊ 1062 ರುಪೀಸ್ಗೆ ಮಾರಾಯಿತು ಡಿಸೆಂಬರ್ 2023ಅಲ್ಲಿ. ಅಲ್ಲಿಂದ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ 15th ಮಾರ್ಚ್ 2024 ಅಷ್ಟೊತ್ತಿಗೆ ಏನಾಗೋಯಿತು, ಪ್ರೈಸ್ ಡೌನ್ ಬಂದು ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಟ್ರೆಂಡ್ ಡೌನ್ ಅಂತ ಹೇಳ್ಬಿಡ್ತು. ಅಂದರೆ ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಸ್ಟಾರ್ಟ್ ಅನ್ನೋ ಲೆಕ್ಕ ಕೊಟ್ಬಿಡ್ತು. ನಾರ್ಮಲಿ ನಾವು ಏನೆಲ್ಲ ಇನಿಷಿಯಲಿ ಎಷ್ಟು ಕ್ವಾಂಟಿಟಿ ಬೈ ಮಾಡಿದ್ವಿ ಅದನ್ನು ಕಂಪ್ಲೀಟಾಗಿ ಎಕ್ಸಿಟ್ ಮಾಡೋವಂಥ ಜಾಗ. ಬಟ್ ಎಕ್ಸಿಟ್ ಮಾಡೋಕ್ಕೆ ಮುಂಚೆನೂ ಒಂದು ಸತಿ ಚೆಕ್ ಮಾಡೋಣ ಅಂತ ಈ ಡೈನಮಿಕ್ ಸಿಸ್ಟಮಲ್ಲಿ ಚೆಕ್ ಮಾಡಿದ್ರೆ ಎಲ್ಲಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಅಂತ ಅದು ಕೊಡ್ತು ಅದೇ ಜಾಗದಲ್ಲಿ ಕೆಳಗಡೆ ಬೇರೆ ಏನೋ ಇನ್ಫಾರ್ಮೇಷನ್ ಇತ್ತು. ಈ ಜಾಗ ಅಷ್ಟು ಕ್ಲಾರಿಟಿ ಇಲ್ಲ, ಟ್ರೆಂಡ್ ಏನೋ ಡೌನ್ ಸ್ಟಾರ್ಟ್ ಆಗಿದೆ ಬಟ್ ಬೇರೆ ಏನೋ ಇಲ್ಲಿ ಅಡ್ಡ ಆಗ್ತಿದೆ, ಇಲ್ಲಿ ಹುಷಾರು, ಪ್ರೈಸ್ ಡೌನ್ ಹೋಗೋದು ಕಷ್ಟ ಇದೆ ಅಂತ. ಸೊ ಟ್ರೈನಿಂಗಲ್ಲಿ ನೀವು ಇದು ಇನ್ನೂ ಡೀಟೇಲಾಗಿ ತಿಳ್ಕೊತೀರಾ. ಈ ಥರ ಆಪರ್ಚುನಿಟೀಸ್ ಬಂದಾಗ ಏನು ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಇರೋದನ್ನೆಲ್ಲ ಎಕ್ಸಿಟ್ ಮಾಡೋದಲ್ಲ, ಆ 50% ಏನು ಪ್ರಾಫಿಟ್ ಬುಕ್ ಮಾಡಿದ್ವಿ ಅದನ್ನು ಮತ್ತೆ ಇಲ್ಲಿ ರೀಎಂಟ್ರಿ ತೊಗೊತೀವಿ. ಸೊ ಮತ್ತೆ ರೀಎಂಟ್ರಿ ತೊಗೊಂಡಾಗ ನಮಗೆ ಆಲ್ಮೋಸ್ಟ್ 877 ರೇಂಜಿಗೆ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಿದೆ. ಸೊ ಇದರಲ್ಲಿ ನೋಡಿ 15th ಮಾರ್ಚ್ ನಮಗೆ ಇದು ಬಂದಿರೋಂಥ ಇನ್ಫಾರ್ಮೇಷನ್. ಸೊ ನಾವು ಎಂಟ್ರಿ ತೊಗೊಳ್ಳೋಷ್ಟೊಳಗಡೆ 18 ಮಾರ್ಚ್ 16, 17 ಸ್ಯಾಟರ್ಡೆ ಸಂಡೇ ಬರುತ್ತೆ. 18ನೇ ತಾರೀಕು ಮಾರ್ಚ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ತೊಗೊಳ್ಳೋಂಥ ರೀಎಂಟ್ರಿ.
ಅಲ್ಲಿಂದ ರೀಎಂಟ್ರಿ ತೊಗೊಂಡ್ಮೇಲೆ ಪ್ರೈಸ್ ಏನು ಮಾಡ್ತು, ಕಂಪ್ಲೀಟ್ ಮೇಲೆ ಬಂದ್ಬಿಡ್ತು. ಮೇಲ್ ಬರ್ತಾ ಬರ್ತಾ ನಮಗೆ 31st ಮೇ ಅಷ್ಟೊತ್ತಿಗೆ ತಿರ್ಗಾ ಈ ಡೈನಮಿಕ್ ಸಿಸ್ಟಮಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನೋ ಒಂದು ಸಿಗ್ನಲ್. ಸೊ ಈ ಸಿಗ್ನಲ್ಗೆ ನಾವು 50% ಪ್ರಾಫಿಟ್ ಬುಕ್ ಮಾಡೋಣ ಅಂತ ಹೊರಟ್ರೆ 1500 ರೂಪೀಸ್ ನಡೀತಿದೆ ಪ್ರೈಸ್. ಅಲ್ಲಿಗೆ ಆ 50% ಕ್ವಾಂಟಿಟಿ ಏನು ರೀಎಂಟ್ರಿ ತೊಗೊಂಡಿದ್ವಿ ಅದನ್ನು ಇಲ್ಲಿಗೆ ಎಕ್ಸಿಟ್ ಮಾಡಿಬಿಡ್ತೀವಿ. ಎಕ್ಸಿಟ್ ಮಾಡಿದ್ರೆ ನಮ್ಗೆ ಇದರಲ್ಲಿ 70% ರಿಟರ್ನ್ ಸಿಕ್ಕಿದೆ. ಬಟ್ ಇನಿಷಿಯಲಿ 50% ಏನು ಉಳ್ಕೊಂಡಿದೆ ಫಸ್ಟಿಂದ 455ಗೆ ಬೈ ಮಾಡಿದ್ದು ಅದು ಇಲ್ಲಿ ತನಕನೂ ಹಾಗೇ ಇದೆ. ಇವತ್ತು 24th ಜೂನ್ 2024 ಅಷ್ಟೊತ್ತಿಗೆ 1611 ನಡೀತಿದೆ. ಈ ಪಾಯಿಂಟ್ಗೆ ನಮ್ಮ ಹತ್ರ 50% ಕ್ವಾಂಟಿಟಿ ಮಾತ್ರ ಇದೆ. ರಿಮೈನಿಂಗ್ 50%ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಆ ಇನಿಷಿಯಲ್ 50% ಕ್ವಾಂಟಿಟಿ ಏನು ಹಾಗೇ ಇಟ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ, ಅದರಲ್ಲಿ ನಮಗೆ 254% ರಿಟರ್ನ್ ಸಿಗ್ತಿದೆ ಈ ಸಿಂಗಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಯಲ್ಲಿ. ಬಟ್ ಅದು ಆ 50%ಗೆ ಮಾತ್ರ. ಅಂದರೆ 455ಗೆ ನಾವು 1000 ಶೇರ್ ಬೈ ಮಾಡಿ 4,55,000 ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಆ 4,55,000ಅಲ್ಲಿ ಅರ್ಧ ಇನ್ವೆಸ್ಟ್ಮೆಂಟ್ಗೆ ಮಾತ್ರ ಇದು 254% ರಿಟರ್ನ್ ಬಂದಿರೋದು. ಮಿಕ್ಕಿದ ಅರ್ಧ ನಾವೇನು ಮಾಡಿದ್ದೀವಿ, ಮಧ್ಯದಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ದೀವಿ, ಮತ್ತೆ ರೀಎಂಟ್ರಿ ತೊಗೊಂಡಿದ್ದೀವಿ, ಮತ್ತೆ ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಈ ಥರ ಮಾಡ್ಕೊಂಡು ಬರ್ತಾ ಆ ಬರೀ 50% ಪ್ರಾಫಿಟ್ ಬುಕ್ಕಿಂಗ್ ರೀಎಂಟ್ರಿ ಇದರಲ್ಲಿ ಮಾತ್ರ ನಮಗೆ ಆಲ್ಮೋಸ್ಟ್ 288% ರಿಟರ್ನ್ ಸಿಕ್ಕಿದೆ. ಆ ಒಂದನ್ನೇ ಹೋಲ್ಡ್ ಮಾಡೋದಕ್ಕಿಂತ ಜಾಸ್ತಿ ರಿಟರ್ನ್ಸ್ ನಮ್ಗೆ ಇದರಲ್ಲಿ ಸಿಕ್ಕಿದೆ. ಓಕೆ, ಬಟ್ ಓವರ್ ಆಲ್ ಆನ್ ಆನ್ ಆ್ಯಾವ್ರೇಜ್ ನಿಮಗೆ 250% ರಿಟರ್ನ್ಸೇ ಬಂತು ಅಂತ ಇಟ್ಕೊಳ್ಳಿ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಏನಾಗಿದೆ ನೋಡಿ, ಲೆಸ್ ದ್ಯಾನ್ ಟೂ ಇಯರ್ಸ್ ಒಳಗಡೆ ನಮಗೆ 250%ಗಿಂತ ಜಾಸ್ತಿ ರಿಟರ್ನ್ಸ್ ನಮಗೆ ಈ ಒಂದೇ ಸ್ಟಾಕಲ್ಲಿ ಸಿಕ್ಕಿದೆ. ಈ ಥರ ರಿಟರ್ನ್ಸ್ ನಿಮಗೆ ಬೇರೆ ಎಲ್ಲ ಸಿಗತ್ತಾ? ಅದು ಇಷ್ಟು ಎಫರ್ಟ್ಲೆಸ್ ಆಗಿ ವಾರಕ್ಕೊಂದು 10-15 ನಿಮಿಷ ಸ್ಪೆಂಡ್ ಮಾಡಿ ನೀವೇ ಯೋಚನೆ ಮಾಡಿ. ಅದು ಈ ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿಕೊಂಡು ಎಫರ್ಟ್ಲೆಸ್ ಆಗಿ ಯಾರು ಬೇಕಾದರೂ, ಎಸ್ಪೆಷಲಿ ಬಿಗಿನರ್ಸ್, ಸುಮಾರು ಜನ ಬಿಗಿನರ್ಸ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ, ನಾನು ಈಕ್ವಿಟಿಲಿ ಇನ್ವೆಸ್ಟ್ ಮಾಡಬೇಕು, ಶಾರ್ಟ್ ಟರ್ಮು ಲಾಂಗ್ ಟರ್ಮು ಮಾಡಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ಎಷ್ಟು ಈಸಿ, ವೀಕೆಂಡಲ್ಲಿ ಫ್ರೀ ಇರೋವಾಗ ಕೂತ್ಕೊಂಡು ಮಾಡೋಂಥ ಕೆಲಸ. ಈ ಥರ ಬೆನಿಫಿಟ್ಸ್ ನಿಮ್ಮ ಸೇವಿಂಗ್ಸ್ ಮೇಲೆ ಅಡಿಷ್ನಲ್ ಈ ಥರ ಬೆನಿಫಿಟ್ ಸಿಗ್ತಾ ಇದೆ ಅಂದರೆ ಯಾಕೆ ಮಾಡಬಾರ್ದು, ಹೌದಲ್ವಾ? ಬಟ್ ಇದೇ ಥರ ಸ್ವಲ್ಪ ಜನ ವರ್ಕಿಂಗ್ ಪ್ರೊಫೆಷ್ನಲ್ಸ್ ನನ್ನನ್ನು ಕೇಳಿದ್ದಾರೆ. ನಾನು ನನ್ನ ಬರೋ ಸ್ಯಾಲ್ರಿಯಲ್ಲಿ ನಾನು ರೆಗ್ಯುಲರ್ ಆಗಿ SIP ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ಮ್ಯೂಚುವಲ್ ಫಂಡಲ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಲೆಕ್ಕಕ್ಕೆ ನನಗೆ ರಿಟರ್ನ್ಸ್ ಬರ್ತಿದೆ. ಬಟ್ ನಾನು ಇದೇ SIP ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಅದರಲ್ಲೂ ಈಕ್ವಿಟಿಯಲ್ಲಿ ನಾನು ಡೈರೆಕ್ಟಾಗಿ SIP ಥರ ತಿಂಗಳು ಸ್ವಲ್ಪ ಸೇವಿಂಗ್ಸ್ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ. ಆ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದ್ದಾರೆ. ಈ ಒಂದು ಟಾಪಿಕನ್ನು ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋದಲ್ಲಿ ಬಂದು ನಾನು ಶೇರ್ ಮಾಡ್ತೀನಿ. ನಮಸ್ಕಾರ.